ಈಗ ದೇವರ ಸಮಾರಾಧನೆ ಅಂತ ನೀವು ಮಾಡ್ತೀರಿ, ಯಾವುದು ಮದುವೆ ಮುಂಜೆ ಅದರ ಮೊದಲು ಪೂರ್ವಭಾವಿಯಾಗಿ. ಏನು ದೇವರ ಸಮಾರಾಧನೆ ಅಂದ್ರೆ ಏನು? ಏನೂ ಗೊತ್ತಿಲ್ಲ. ಸುಮ್ಮನೆ ದೇವರ ಸಮಾರಾಧನೆ ಅಂತ. ದೇವರು ಅಂದರೆ ಯಾರು ಅದೇ ಗೊತ್ತಿಲ್ಲ. ವಸ್ತುತ ಕೃಷ್ಣನನ್ನು ನಾವೇನು ಕರಿತೀವಿ, ಲೇ ಉಡುಪಿ ಕೃಷ್ಣ ಕೈ ಕೊಟ್ಬಿಟ್ಟಿಯಲ್ಲೋ ನೋಡಿ, ಏಕವಚನದಲ್ಲಿ ಮಾತು ಅವನನ್ನ. ಏ ರಾಮ ನೀನು ಹೀಗೆ ಮಾಡೋದಾ? ರಾಮನನ್ನು ಏಕವಚನ. ಏ ವಾಮನ ನೋಡಿ, ಎಲ್ಲರನ್ನು ಏಕವಚನದ ಕರಿತೀವಿ ಪರಮಾತ್ಮನನ್ನ. ಅದೇ ಏ ನರಸಿಂಹ ಅಂತ ಯಾರಾನ ಅಂದಿದ್ದಾರ? ನರಸಿಂಹ ದೇವರು. ಹಾಗೆ ದೇವರ ಸಮಾರಾಧನೆ ಅಂದರೆ ನರಸಿಂಹ ದೇವರ ಸಮಾರಾಧನೆ. ಯಾಕೆ ದೇವರ ಸಮಾರಾಧನೆ ಮಾಡಬೇಕು ಅಂದರೆ, ಎಷ್ಟೋ ಸಾರಿ ಮದುವೆ ಎಲ್ಲ ತೀರ್ಮಾನ ಆಗೋಯ್ತು. ತೀರ್ಮಾನ ಆಗಿ ಮದುವೆ ಆಗಬೇಕಾಗಿದ್ದವರು ನಮಗೆ ಅವಲಕ್ಕಿ ಕೊಳ್ಳಿಲ್ಲ, ತಿಂಡಿಗೆ ಬ್ರೇಕ್ಫಾಸ್ಟ್ಗೋ ತಿಂಡಿಗೋ ಕೊಳ್ಳಿಲ್ಲ, ಉಪ್ಪಿಟ್ಟು ಕೊಟ್ಬಿಟ್ರು ಅಂತ ಹೇಳಿ ಮದುವೆ ನಿಂತೋಗಿದೆ. ಇಷ್ಟು ಸಿಲ್ಲಿ ವಿಚಾರಕ್ಕೆ ಏನ್ರಿ ಅವಲಕ್ಕಿ ಅಂದರೆ ಉಪ್ಪಿಟ್ಟು ಮಾಡಿಕೊಡ್ರಿ ಅಂತ ಮಾಡಿಕೊಡ್ತಾರಪ್ಪ, ಏನೀಗ ಇದಕ್ಕೆ ನಿಂತೋಗುತ್ತೆ. ಇಂಥ ಅನಿಷ್ಟಗಳೆಲ್ಲ ಬರಬಾರದು. ಅದಕ್ಕೆ ಆ ನರಸಿಂಹದೇವರನ್ನು ಉಪಾಸನೆ ಮೊದಲೇ ಮಾಡಿಬಿಟ್ಟಿದ್ರೆ ನಮಗೆ ಯಾವ ಅನಿಷ್ಟ ಬರೋದಿಲ್ಲ. ಇದನ್ನ ನಾವಲ್ಲ, ಶ್ರೀನಿವಾಸ ದೇವ ತನ್ನ ಕಲ್ಯಾಣ ಪದ್ಮಾವತಿ ಮದುವೆ ಮಾಡ್ಕೋಬೇಕ ಮೊದಲು ದೇವ ಸಮಾರಾಧನೆ ಮಾಡಿದ್ದಾನವನು. ಅವನ ಮಾಡಿ ತೋರಿಸಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ. ಅದಕ್ಕೆ ನರಸಿಂಹದೇವರು ಅಂದರೆ ನರಸಿಂಹಾಧಿಕ ಮನ್ಯಚ್ಚ ದುರಿತಾದಿ ಪ್ರಶಾಂತಯೇ. ಅನಿಷ್ಟಗಳು ಪರಿಹಾರ ಆಗಬೇಕಾದ್ರೆ ನರಸಿಂಹದೇವರು ಬೇಕು. ಮತ್ತು ಇಷ್ಟಪ್ರಾಪ್ತಿ ಆಗಬೇಕಾಗಿದ್ದರೆ ಶ್ರೀನಿವಾಸ ದೇವರೇ ಬೇಕು. ಅನಿಷ್ಟ ನಿವೃತ್ತಿ, ಇಷ್ಟಪ್ರಾಪ್ತಿ ಎರಡಿರಬೇಕು. ಎಷ್ಟೋ ಜನಕ್ಕೆ ಅನಿಷ್ಟ ನಿವೃತ್ತಿ ಆಗಿರುತ್ತೆ, ಇಷ್ಟಪ್ರಾಪ್ತಿ ಆಗಿರೋದಿಲ್ಲ. ಕೆಲವರಿಗೆ ಇಷ್ಟಪ್ರಾಪ್ತಿ ಆಗಿರುತ್ತೆ, ಅನಿಷ್ಟ ನಿವೃತ್ತಿ ಆಗಿರೋಲ್ಲ. ಈಗ ಒಬ್ಬರಿಗೆ ಚಕ್ಲಿ ಕೋಡ್ಬಳೆ ಅಂದರೆ ಇಷ್ಟ. ಇಲ್ಲಿ ಬಂದಾಗ ಏನು ಮಾಡಿದ್ರು, ಇಷ್ಟಿಟ್ಟು ಮಾಡಿಟ್ಬಿಟ್ರು ನಮಗೆ. ಓ ಭಾರಿ ಖುಷಿ ತಿನ್ನಬೇಕು ಅಂತ. ಅದು ತಿನ್ನಲ್ಲ. ಯಾಕೆ ಅಂದರೆ ಹಲ್ಲವು. ಇಷ್ಟಪ್ರಾಪ್ತಿ ಆಯಿತು ಕೋಡ್ಬಳೆ ಚಕ್ಲಿ, ಆದರೆ ಹಲ್ಲವು ಅನಿಷ್ಟ ನಿವೃತ್ತಿ ಆಗಿಲ್ಲ. ಹಾಗೆ ಹಲ್ಲಿಗೆಲ್ಲ ಚೆನ್ನಾಗಿದೆ, ಇಷ್ಟಪ್ರಾಪ್ತಿ ಕೊಡೋದೇ ಇಲ್ಲ, ಚಕ್ಲಿ ಇಲ್ಲ ಕೋಡ್ಬಳೆ ಇಲ್ಲ. ಎರಡೂ ಸಿಗಬೇಕಾದ್ರೆ ವೆಂಕಟ ನರಸಿಂಹ. ಅದಕ್ಕೆ ನಾವು ನಮ್ಮ ಜೀವನದಲ್ಲಿ ಎಷ್ಟೋ ಜನಕ್ಕೆ ಏನು ಮಾಡ್ತಾರೆ ಅಂದರೆ, ನಿಮ್ಮ ವಂಶ ಯಾವುದ್ರಿ ಅಂತ ಕೇಳ್ತಾರೆ. ಕುಲದೇವತೆ ಯಾರು ಅಂತ ಕೇಳಬೇಕು. ಸಾಮಾನ್ಯ ನಮಗೆ ಕುಲದೇವತೆ ಬಗ್ಗೆ ಕಾನ್ಸೆಪ್ಟ್ ಇಲ್ಲ. ಕುಲದೇವತೆ ಅಂತ ಹೇಳ್ತೀವಿ, ಮನೆ ದೇವರು ಬೇರೆ, ಕುಲದೇವತೆ ಬೇರೆ. ಮನೆ ದೇವತೆ ಅಂದರೆ ಯಾರು? ಈ ತುಳಿಜಾ ಭವಾನಿ ಅಂತ ಹೇಳ್ತಾರಲ್ಲ, ಅವರಾಗಿರ್ಬೋದು. ಅಥವಾ ಇನ್ನು ಬೇಕಾಷ್ಟು ಇದ್ದಾರಲ್ಲ, ಬನಶಂಕರಿ, ಅವರು ಎಲ್ಲ ಮಾಡ್ಕೊಂಡಿರ್ತಾರೆ. ಅದು ಅವರ ಮನೆ ದೇವರು. ಕುಲದೇವತೆ ಅಂದರೆ ಇಬ್ಬರೇ ಆಗಿರೋದು, ಒಂದ ನರಸಿಂಹದೇವರು, ಒಂದ ಶ್ರೀನಿವಾಸ ದೇವರು. ಇವರಿಬ್ಬರೇ ಆಗಿರೋ, ಇನ್ಯಾರು ಇನ್ನೊಬ್ಬರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗಿರೋದಿದ್ರೆ ವೆಂಕಟ ನರಸಿಂಹ ಆಗಿರ್ಬೋದು, ಇಬ್ಬರು ಸೇರಿ ಆಗಿರ್ಬೋದು ಬೇಕಾದಷ್ಟು. ನಮ್ಮಲ್ಲೆಲ್ಲ ಹಾಗೆ ಏನ್ರಿ, ನರಸಿಂಹದೇವರು ಅವರ ವಂಶದವರೇನಿರ್ತಾರೆ ಅವರನ್ನು ಕುಲದೇವತೆಯನ್ನು ಮಾಡಿಕೊಂಡವರು ಶ್ರೀನಿವಾಸ ದೇವರ ತಿರುಪ್ತಿಗೆ ಹೋಗಬಾರದು ಅಂತ ವ್ಯವಸ್ಥೆ ಮಾಡಿದ್ರು. ಎಷ್ಟೋ ಜನ ಹೋಗಲ್ಲ. ನಾವು ಹೋಗಲ್ಲಪ್ಪ ತಿರುಪ್ತಿಗೆ, ಇನ್ನೂ ಹೋಗೇ ಇಲ್ಲ ಅವರು. ಅವರಂಥ ಮೂರ್ಖ ಶಿಖಾಮಣಿಗಳು ಇನ್ನೊಬ್ಬರಿಲ್ಲ. ಪರಮಾತ್ಮನ ರೂಪಗಳಲ್ಲಿ ವ್ಯತ್ಯಾಸ ಎಣಿಸಬಾರದು. ಮತ್ತು ಆದರೆ ನಾನು ಹೋಗ್ತಾ ಇಲ್ವಲ್ಲ, ಹೋದರೆ ಏನೋ ಕೈಯೋ ಕಾಲ ಮುರಿದೋಯ್ತಲ್ಲ ಅವರಿಗೆಲ್ಲ. ಅದಕ್ಕೆ ಹೋಗ್ತಾ ಯಾಕೆ ಈ ಕಾನ್ಸೆಪ್ಟ್ ಬಂತಿದು ಅಂತ ಹೇಳಿದ್ರೆ, ಪ್ರಹ್ಲಾದ ರಾಜ ಇದ್ದಲ್ಲ, ಕೃತಯುಗದ ಕಡೆಯಲ್ಲಿದ್ದವನವನು. ನಾವೇ ಕಲಿಯುಗದಲ್ಲಿದ್ದೇವೆ. ಆ ಕೃತಯುಗದ ಕಡೆ ಇದ್ದಕ್ಕಿಂತ ಪ್ರಹ್ಲಾದ ರಾಜ ಶ್ರೀನಿವಾಸ ದೇವ್ ನೋಡಬೇಕು ಅಂತ ಹೋದ. ಆದರೆ ಆ ಪರ್ವತದ ಹತ್ರ ಹೋದಾಗ ಇಡೀ ಪರ್ವತ ಪೂರ್ತಿ ನರಸಿಂಹದೇವರಾಗಿ ಕಂಡು ಬಂತವನಿಗೆ. ಪದ್ದಿಭ್ಯಾಂ ಆಕ್ರಮಿತುಂ ಭೀತಾಃ ಪರ್ಯಂತೆ ಶ್ವೇವ ವರ್ತನಾಃ ಪ್ರಹ್ಲಾದ ಪ್ರಮುಖಾಃ ಭಕ್ತಾಃ. ಪರಮಾತ್ಮಂದೇ ರೂಪ ಅಂತ ತಿಳ್ಕೊಂಡು ಯಾರೂ ಕೂಡ ಬೆಟ್ಟದ ಮೇಲೆ ಕಾಲಿಡಲಿಲ್ಲ. ಹಾಗೆ ನಮಗೆ ಅಷ್ಟೇ ಸಾಕಾಯಿತು. ಪ್ರಹ್ಲಾದ ಯಾವ ಒಕ್ಕಲು? ನರಸಿಂಹದೇವ್ರ ಒಕ್ಕಲವನು. ಅವನು ಬೆಟ್ಟ ಹತ್ತಿನ ಇಲ್ಲ, ಅದಕ್ಕೆ ನಾವು ಹತ್ತಲ್ಲ. ಅಲ್ಲಪ್ಪ, ಅವನ ಹತ್ತಿರ ಇಲ್ಲಿ ಕಾರಣ ಏನು? ಇಡೀ ಪರ್ವತವೇ ನರಸಿಂಹದೇವರ ಕಂಡು ಬಂತು. ನಿಂಗೆ ಶ್ರೀನಿವಾಸ ದೇವ ನೋಡಿದ್ರೆ ಕಲ್ಲ ಕಾಣಿಸ್ತಾ ಇರಲ್ಲೋ? ಹಾಗಲ್ಲ ಅರ್ಥ. ಅದು ಅರ್ಥ ಏನದಕ್ಕೆ, ನರಸಿಂಹದೇವರೇನಿದ್ದಾರೆ ಅವರ ಕುಲದವರು ಅಲ್ಲಿ ಹೋಗಬಾರ್ದು ಅಂತ ತಾತ್ಪರ್ಯ ಏನು? ಅದಕ್ಕೆ ಪ್ರಹ್ಲಾದ ರಾಜೇನು ಹೇಳಿದ್ ಗೊತ್ತಾಯ್ತು ನಮಗೆ. ಆದರೆ ನೀವು ಹಿಂಗೆ ಮಾಡ್ಬೋದು, ಶ್ರೀನಿವಾಸ ದೇವ್ರ ಮಕ್ಕಳೆಲ್ಲ ಅಹೋಬಲಕ್ಕೆ ಹೋಗ್ಬೋದಂತೆ. ಇದ್ಯಾವ ನಿಯಮ ಇದು? ನರಸಿಂಹದೇವ್ರ ಮಕ್ಕಳಾದ್ರೆ ತಿರುಪತಿ ಹೋಗಂಗಿಲ್ಲ, ಶ್ರೀನಿವಾಸ ದೇವ್ರ ಮಕ್ಕಳಾದ್ರೆ ಬೇಕಾದ್ರೆ ನರಸಿಂಹದೇವ್ರಿಗೆ ದೇವಸ್ಥಾನಕ್ಕೆಲ್ಲ ಹೋಗ್ಬೋದು. ಇಂಥ ಶಾಸ್ತ್ರ, ಅರ್ಧಂಬರ್ಧ ಶಾಸ್ತ್ರಗಳು ಮಾಡೋದಿಲ್ಲ.
ಇನ್ನು ಇದೊಂದಾಯ್ತಲ್ಲ, ನೀವು ಯಾವುದೇ ನರಸಿಂಹದೇವರ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದಲ್ಲಿ ಉತ್ಸವ ಮೂರ್ತಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀನಿವಾಸನ ದೇವರಾಂದ್ರಿಗೂ ಹೋಗ್ತೀರಾ, ಅಲ್ಲಿ ಹೋಗಿ ಅಲ್ಲಿ ನೋಡಿ ಉತ್ಸವ ಮೂರ್ತಿಯ ನರಸಿಂಹದೇವರು ಕೂರಿಸ್ತಾರೋ ಶ್ರೀನಿವಾಸ ದೇವ್ರನ್ನ ಕೂರಿಸ್ತಾರೋ ನೋಡಿ. ಉತ್ಸವ ಮೂರ್ತಿ ಶ್ರೀನಿವಾಸ ದೇವರು. ಇನ್ನು ನಾಮಕ್ಕಲ್ ಅಂತಿದಲ್ಲ, ಅಲ್ಲಿ ಹೋಗಿ ಉತ್ಸವ ಮೂರ್ತಿ ಶ್ರೀನಿವಾಸ ದೇವರೇ. ಎಲ್ಲಿಯೂ ಕೂಡ ನರಸಿಂಹದೇವರನ್ನ ಉತ್ಸವ ಮೂರ್ತಿ ಇಟ್ಟಿದ್ದಿಲ್ಲ, ಶ್ರೀನಿವಾಸ ದೇವರನ್ನೇ ಇಡೋರು. ಅಂದಮೇಲೆ ಪರಮಾತ್ಮ ಏನಿದ್ದಾನೆ, ನೈವೇದ್ಯ ಎಲ್ಲ ಮಾಡ್ತಾರೆ. ಯಾರಿಗೆ ನೈವೇದನೆ ಮಾಡಲಿ ಅಂತ ಬ್ರಹ್ಮದೇವರಿಗೆ ಹೇಳ್ತಾರೆ. ಅಹೋಬಲ ನರಸಿಂಹಸ್ಯ ನೈವೇದ್ಯಂ ಕುರು, ಅಹೋಬಲ ನರಸಿಂಹ ನೈವೇದ್ಯ ಮಾಡು ಅಂತ, ನರಸಿಂಹಗೆ ನೈವೇದ್ಯ ಮಾಡು ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಮತ್ತೆ ಯಾರು ಈ ಮಾತೆಲ್ಲ ಕೇಳ್ಕೊಂಡು ಪಾಪ ಬೆಟ್ಟ ಹತ್ತಲಿಕ್ಕೆ ಹೋದ್ರು. ಏನು ಕೈ ಕಾಲು ಜಾರಿತು, ಕಾಲು ಮುರಿದೋಯ್ತು, ನಿಮ್ಮ ಮಾತು ಕೇಳಿದಕ್ಕೆ ಕಾಲು ಮುರಿದೋಯ್ತು ಆಚಾರ್ಯ ಅಂತ ಬಂದು ಹೇಳಿದ್ರು. ಯಾಕಪ್ಪ ಅಂತ ಕೇಳಿದೆ. ನೀವು ಹೇಳಿದ್ರಲ್ಲ ನರಸಿಂಹದೇವರು ಒಕ್ಕಲವರು ಕೂಡ ಶ್ರೀನಿವಾಸ ಬೆಟ್ಟಕ್ಕೆ ಹೋಗ್ಬೋದು ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರವಾಗಿ ನಾವು ಹೋದೆ ನಿಮ್ಮ ಮಾತು ಕೇಳಿಕೊಂಡು ಹಿಂಗಾಯಿತು ಅಂದ. ನನ್ನ ಮಾತು ಕೇಳಿ ಅಲ್ಲಿ ಹೋಗಿದ್ದಕ್ಕೆ ನಿಂಗೆ ಕಾಲು ಮಾತ್ರ ಮುರಿಯುತ್ತಷ್ಟೇ, ನೀನು ಅದೇ ಇಲ್ಲಿದ್ದಿದ್ದು ನೀನು ಸತ್ತೇ ಹೋಗ್ತಾ ಇದ್ದಿ ನೀನು, ಅಂತಹ ಒಂದು ಆಪತ್ತು ಬರ್ತಾ ಇತ್ತು. ಅಲ್ಲಿ ಕಳಿಸ್ಬಿಟ್ಟು ದೇವ್ರು ನಿಮ್ಗೆ ಅನುಗ್ರಹ ಮಾಡ್ದ ಅಂತ. ಅದು ಇದ್ರೂ ಇರ್ಬೋದು ಅಂದ. ಆಮೇಲೆ ಹಾಗೆಲ್ಲ ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬಾರ್ದು. ಆಮೇಲೆ ಇದೆಲ್ಲ ಸಿದ್ಧಾಂತ ನೋಡಿ ಆಮೇಲೆ ಏನು ಮಾಡಿದ್ರು, ಯಾರಾದರೂ ಹೋಗ್ತಾ ಇರ್ತಾರಲ್ಲ ಅವ್ರು ಗಂಟು ಬಿಟ್ಟು ತೊಗೊಂಡು ಹೋಗ್ಬೋದು ಅಂತ ಶುರು ಮಾಡಿದ್ರು. ಇದೆಲ್ಲೂ ಇಲ್ಲ ಶಾಸ್ತ್ರದಲ್ಲಿ, ಇವರವರೇ ಮಾಡ್ಕೊಂಡಿದ್ದು. ಅದಕ್ಕೇನು ಕಷ್ಟ ಇಲ್ಲ. ತಿರುಪತಿ ಬಸ್ ಹತ್ತು ಬಿಟ್ರೆ ಡ್ರೈವರು ತಿರುಮಲದು ಅಂತಾನೆ, ಅವನ ಹಿಂದೆ ಒಂದು ಸೀಟ್ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಡ್ರೈವರ್ ಏನಿದ್ದಾನೆ ಅವನಂಕೋ ತಿರುಪತಿ ಬೆಟ್ಟಕ್ಕೆ ಹೋಗ್ತಾನೆ ಇರ್ತಾನೆ, ನಾವು ಅದು ಅವನ ಹಿಂದೆ ಅದು ಸೀಟ್ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಅವ್ರ ಹಿಂದೆ ಹೋಗ್ಬೇಕು ಅಂದ್ರಲ್ಲ, ಅವ್ರ ಹಿಂದೆ ಹೋದ್ರೆ ಆಯ್ತು. ಇಷ್ಟೆಲ್ಲ ಶಾಸ್ತ್ರ ಹಂಗೆ ಹೇಳೋದಿಲ್ಲ. ಎರಡು ರೂಪಗಳು ಒಂದೇ, ಪರಮಾತ್ಮನ ರೂಪಗಳಿಗೆ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಒಂದು ಅನಿಷ್ಟ ಪರಿಹಾರ ಮಾಡೋದು, ಒಂದು ಇಷ್ಟ ಪ್ರಾಪ್ತಿ ಉಂಟು ಮಾಡೋದು. ಅದಕ್ಕೆ ಅವನು ವೆಂಕಟ ನರಸಿಂಹ ಅಂತ ಎರಡು ಸೇರೇ ನಾವು ಉಪಾಸನೆ ಮಾಡಬೇಕು. ಅಂತಹ ಉಪಾಸನೆ ಪ್ರಹ್ಲಾದ ರಾಜ ಮಾಡಿದ್ದಕ್ಕಾಗಿ ಅವನಿಗೆ ಅನುಗ್ರಹ ಮಾಡೋದು.